ನಮ್ಮ ಗೃಹಿಣಿಯರಿಗೆ ಇಂತಹ ವಿಡಿಯೋಗಳಂದರೆ ತುಂಬ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ವಿಡಿಯೋ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ನೀವೇನಾದರೂ ಗೆಣಸಿಗೆಡ್ಡೆ ಪ್ರಿಯರಾಗಿದ್ದರೆ ಇವತ್ತಿನ ವಿಡಿಯೋ ಮಿಸ್ ಮಾಡದೆ ನೋಡಿ. ನನಗೂ ಕೂಡ ಗೆಣಸಿಗೆಡ್ಡೆ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ಅಂತೂ ಸಖತ್ ರುಚಿಯಾಗಿರುತ್ತೆ. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ನಾನು ಗೆಣಸಿಗೆಡ್ಡೆ 1 kg ಆಗುವಷ್ಟು ಗೆಣಸಿಗೆಡ್ಡೆ ತೊಗೊಂಡಿದ್ದೀನಿ. ಇನ್ಮೇಲೆ ಸಂಕ್ರಮಣ ಸ್ಟಾರ್ಟ್ ಆಯಿತು ಅಂದರೆ ಗೆಣಸಿಗೆಡ್ಡೆ ಸೀಸನ್ ತುಂಬಾ ಆಗುತ್ತೆ. ದಪ್ಪ ದಪ್ಪ ಗೆಡ್ಡೆ ಎಲ್ಲ ಸಿಗುತ್ತೆ. ಇದನ್ನು ಚೆನ್ನಾಗಿ ಮಣ್ಣು ಹೋಗೋ ರೀತಿ ತೊಳೆದು ಈ ರೀತಿ ಸಣ್ಣ ಸಣ್ಣದಾಗಿ ದಪ್ಪ ದಪ್ಪ ಪೀಸನ್ನು ಮಾಡ್ಕೊಳ್ಳೋಣ. ನೋಡಿ, ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಗೆಣಸಿಗೆಡ್ಡೆಯಲ್ಲಿ ಎರಡು ವಿಧದಲ್ಲಿರುತ್ತೆ. ಸ್ವಲ್ಪ ಬಿಳಿ ಗೆಣಸಿಗೆಡ್ಡೆ ಇರುತ್ತೆ, ಅಷ್ಟೊಂದು ರುಚಿ ಇರೋದಿಲ್ಲ. ಈ ಕಲರ್ ಇರೋದಾದರೆ ತುಂಬ ರುಚಿಯಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಈಗ ನಾನೊಂದು ಸ್ಟೀಮರ್ ತೊಗೊಂಡಿದ್ದೀನಿ. ತಳದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಇವಾಗ ನನಗೆ ಅವತ್ತು ಅಡುಗೆ ಆಗುವಂಥದ್ದು ಏನೆಲ್ಲ ಇರುತ್ತೋ ಅದನ್ನು ಒಂದೇ ಸಲ ಸ್ಟೀಮ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಸ್ವಲ್ಪ ಸಲಾಡ್ಗಳಿಗೆ ಬೇಕಾಗಿರುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಶೇಂಗಾ ಹಾಕಿದ್ದೀನಿ, ನೆನೆಸಿರುವ ಶೇಂಗಾ 1 ಬೌಲು, ಹಾಗೆ ಸ್ವಲ್ಪ ಮೊಳಕೆ ಬಂದಿರುವ ಹೆಸರು ಕಾಳು 1 ಬೌಲ್ ಹಾಕಿ ಸ್ಟೀಮ್ ಇಟ್ಟಿದ್ದೀನಿ. ಇನ್ನೂ ಏನಾದರೂ ಕಾಳುಗಳಿದ್ದರೆ ಅದನ್ನು ಹಾಕ್ಬೋದು. ಅದ್ರ ಮೇಲೆ ಇನ್ನೊಂದು ಪ್ಲೇಟನ್ನು ಇಟ್ಟು ನಾನು ಈ ಕಟ್ ಮಾಡಿರುವ ಗೆಣಸಿಗೆಡ್ಡೆಯನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದೇ ಸಲ ಎಲ್ಲ ಕೆಲಸನೂ ಆಗುತ್ತೆ. ಇದು ಆಲ್ ಇನ್ ಒನ್ ಇಡ್ಲಿ ಸೆಟ್. ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಇವಾಗ ಎಲ್ಲ 1 kg ಆಗುವಷ್ಟು ಕಟ್ ಮಾಡಿ ಹಾಕಿ ಈ ರೀತಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹಬೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಇವಾಗ ಅದ್ರ ಜೊತೆಗೆ ನಮಗೆ ಒಂದು ಕಾಯಲ್ಲಿ ಬೇಕಾಗುತ್ತೆ, ಅದನ್ನು ಮಾಡ್ಕೊಳ್ಳೋಣ. 1 ದೊಡ್ಡ ಚಮಚದಲ್ಲಿ ಗೋಡಂಬಿ, ಒಂದು 4ರಿಂದ 5 ಏಲಕ್ಕಿ ಮತ್ತು 1 ದೊಡ್ಡ ಚಮಚದಲ್ಲಿ ಬಾದಾಮಿ, ಅರ್ಧ ಚಮಚದ ಆಗುವಷ್ಟು ಗಸಗಸೆಯನ್ನು ಹಾಕಿದ್ದೀನಿ. ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಕಾಯಲ್ಲಿ ಮಾಡಬೇಕಾದ್ರೆ ಹೆಚ್ಚಾಗಿ ನಾವು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ. ನಾನಿಲ್ಲಿ ಈ ರೀತಿ ಗೆಣಸಿನ ಗೆಡ್ಡೆಗೆ ನಾವು ಕಾಯಲ್ಲಿ ಮಾಡ್ಕೊಳ್ಳುವಾಗ ಈ ರೀತಿ ಮಾಡ್ಕೊಳ್ಬೇಕು, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಇದು ಗರಿಗರಿಯಾಗಿ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಫ್ರೈ ಮಾಡಿರುವ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಗಂಧಿಗೆ ರುಬ್ಕೊಳ್ಳೋಣ ಇದನ್ನು. ಈಗ ಒಂದು ಕಡಾಯಿಗೆ ನೋಡಿ, ಗಂಧಿಗೆ ರುಬ್ಬಿರುವ ಈ ಕಾಯಿ ಮತ್ತು ಗೋಡಂಬಿದ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಇದು ಗಟ್ಟಿಯಾಗಿರಬೇಕು. ನಾವು ಒಬ್ಬಟ್ಟಿಗಾದರೆ ಸ್ವಲ್ಪ ನೀರು ಥರ ಇರುತ್ತೆ, ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿರಬೇಕು. 1 ಬೌಲ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಕಾಯಿಸ್ಕೊಳ್ಬೇಕು. ಸ್ಟವ್ ಉರಿಯಲ್ಲಿ ಇಟ್ಟಿದ್ದೀನಿ. ಒಂದು 5 ನಿಮಿಷಗಳ ಕಾಲ ಇದು ಕುದಿಬಾರ್ದು, ಹಾಗೆ ಚೆನ್ನಾಗಿ ಕಾಯಬೇಕು. ಈಗ ನೋಡಿ, ಗೆಣಸಿನ ಗೆಡ್ಡೆ ಚೆನ್ನಾಗಿ ಬೆಂದಿದೆ. ಒಂದು ಸ್ಪೂನ್ ತೊಗೊಳ್ಳಿ. ಸ್ಪೂನಲ್ಲಿ ಈ ರೀತಿ ಚುಚ್ಚಿ ನೋಡಿದಾಗ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ಬೆಂದಿದೆ, ತುಂಬ ಚೆನ್ನಾಗಿ. ನೋಡಿ, ಯಾವುದೂ ಕೂಡ ಗಟ್ಟಿ ಇಲ್ಲ, ಸಾಫ್ಟಾಗಿ ಬೆಂದಿದೆ. ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ. ಗೆಣಸಿಗೆಡ್ಡೆ ಜೊತೆ ಕೆಳಗಡೆ ಇರೋ ಐಟಮ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನಾನು ಅದ್ರ ಜೊತೆ ಸ್ವಲ್ಪ ಅವರೆಕಾಳು ಕೂಡ ಹಾಕಿದ್ದೀನಿ. ಈಗ ನೋಡಿ, ಕಾಯಲ್ಲಿ ಬಿಸಿ ಬಿಸಿಯಾಗಿ ರೆಡಿ ಇದೆ. ಗಟ್ಟಿ ಕಾಯಲು ರೆಡಿ ಇದೆ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ತುಂಬ ರುಚಿಕರವಾಗಿ ಕಾಯಲ್ಲಿ ರೆಡಿ ಇದೆ. ಅದು ಈ ಗೆಣಸಿನ ಗೆಡ್ಡೆಗಂತೂ ಸಖತ್ತಾಗಿರುತ್ತೆ. ಅದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಂಡು ಈಗ ಗೆಣಸಿನ ಗೆಡ್ಡೆಯನ್ನು ಸಿಪ್ಪೆ ತಕ್ಕೊಂಬಿಡೋಣ. ಈಗ ನೋಡಿ, ಬಿಸಿ ಬಿಸಿಯಾಗಿರುವ ಗೆಣಸಿನ ಗೆಡ್ಡೆ ತುಂಬ ಸಾಫ್ಟಾಗಿ ಬೆಂದಿದೆ. ಯಾವುದೇ ಕಾರಣಕ್ಕೂ ನಾವು ಕುಕ್ಕರಲ್ಲಿ ಬೇಯಿಸಬಾರ್ದು, ಮತ್ತು ಬರೀ ಪಾತ್ರೆಯಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಗೆಣಸಿಗೆಡ್ಡೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ಸಿಪ್ಪೆ ಕೂಡ ತುಂಬ ಚೆನ್ನಾಗಿ ಬಿಡಿಸ್ತಾ ಇದೆ. ಪ್ರತಿಯೊಂದು ಸಿಪ್ಪೆನೂ ಈ ರೀತಿಯಾಗಿ ತಕ್ಕೊಂಬಿಡೋಣ ಒಂದೇ ಸಲನೇ. ಈಗ ಎಲ್ಲ ಸಿಪ್ಪೆನೂ ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಂಡು ಮೇಲೆ ಗೆಣಸಿನ ಗೆಡ್ಡೆ ಮತ್ತು ಕೆಳಗಡೆ ಕಾಳುಗಳನ್ನು ಹಾಕಿದ್ದೆ. ನಾನು ಅವರೆಕಾಳು ಕೂಡ ಮತ್ತೊಂದು ಸ್ವಲ್ಪ ಅವರೆಕಾಳು ಕೂಡ ಹಾಕಿದ್ದೆ, ಒಂದೇ ಸಲ ಸ್ಟೀಮ್ ಆಗಲಿ ಅಂತ. ಸ್ವಲ್ಪ ಅವರೆಕಾಳು ಉಪ್ಸಾರಿಗೆ ಬೇಕಿತ್ತು, ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸಪ್ರೇಟಾಗಿ ಹಾಕಿದೆ. ಚೆನ್ನಾಗಿ ಬೆಂದಿದೆ. ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ಒಂದೇ ಸಲ ಎಲ್ಲ ಕೂಡ ಆಗುತ್ತೆ. ನೋಡಿ, ಗೆಣಸಿಗೆಡ್ಡೆ ಆಯಿತು, ಕಾಳುಗಳೆಲ್ಲ ಆಯಿತು, ನಮಗೆ ಕೆಲಸ ಕಡಿಮೆ ಆಗುತ್ತೆ. ಈ ರೀತಿ ಸ್ಟೀಮ್ ಹಬೆ ಮಾಡುವಂಥದ್ದು ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಬೇಗನೆ ಆಗಿಬಿಡ್ತು ನೋಡಿ. ಇವಾಗ ಬನ್ನಿ
ಗೆಣಸಿನ ಗೆಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ಹಾಕಿದ್ದೀನಿ. ಕಟ್ ಮಾಡ್ಕೊಂಬಿಡೋಣ. ನಮಗೆ ಎಷ್ಟು ಬೇಕಾಗುತ್ತೋ ಆವಾಗ ತಿನ್ನೋಕ್ಕೆ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ತಟ್ಟೆಗೆ ಜೋಡಿಸ್ಕೊಂಬಿಡಿ. ಯಾರಿಗೆಲ್ಲ ಗೆಣಸಿನ ಗೆಡ್ಡೆ ಇಷ್ಟ ಇಲ್ಲ ನೋಡಿ, ಈ ವಿಧಾನದಲ್ಲಿ ಮಾಡಿಕೊಟ್ರೆ ಇಷ್ಟಪಡದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ಮೇಲೇನು ಗೆಣಸಿನ ಗೆಡ್ಡೆ ಸೀಸನ್ ಸ್ಟಾರ್ಟ್ ಆಯಿತು. ಸಂಕ್ರಮಣಕ್ಕೆ ಗೆಣಸಿನ ಗೆಡ್ಡೆ ಅಂದರೆ ಸಿಕ್ಕಾಪಟ್ಟೆ ರೇಟ್ ಕೂಡ ಆಗುತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ರೇಟು ಕಡಿಮೆ ಇದೆ. ಈ ಸಮಯದಲ್ಲಿ ದಪ್ಪ ದಪ್ಪ ಗೆಡ್ಡೆಯನ್ನು ತಂದು ಈ ರೀತಿ ಬೇಯಿಸಿ ಕಾಯಲ್ಲಿ ಮಾಡಿಕೊಟ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ನೀವೇನಾದರೂ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಮಾಡ್ಕೊಳ್ಳೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮಾಡಿಸ್ಕೊಂಡು ತಿನ್ನಿ. ಸೂಪರಾಗಿರುತ್ತೆ ಸ್ನೇಹಿತರೆ. ಈ ಚಳಿಗಂತೂ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕಾಯಲ್ ಜೊತೆಗೆ ಗೆಣಸಿನ ಗೆಡ್ಡೆ ತಿಂತಾಯಿದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಮೇನಾಗಿ ಸ್ಕೂಲಿಗೆ ಹೋಗಿರುವ ಬಂದ ಮೇಲೆ ಮಕ್ಕಳಿಗೆ ಈ ರೀತಿ ಕಾಯಲು ಗೆಣಸಿನ ಗೆಡ್ಡೆ ಹಾಕಿ ಕೊಟ್ಟರೆ ಒಳ್ಳೆ ಪ್ರೋಟೀನ್ ಜೊತೆಗೆ ಸಖತ್ ರುಚಿ ಇರುತ್ತೆ. ಬನ್ನಿ ಇವಾಗ ಈ ಒಂದು ಕಾಳುಗಳನ್ನು ತೆಗೆದಿಟ್ಕೊಂಡಿದ್ದೆ. ಇದನ್ನು ಸುಲಭವಾಗಿ ಹೇಗೆ ನಾನು ಮಾಡ್ಕೊಳ್ತೀನಿ ಅಂತ ಶೇರ್ ಮಾಡ್ತೀನಿ. ನಾನಿಲ್ಲಿ ಈ ರೀತಿ ಹಬೆ ಮಾಡಿಕೊಂಡ್ರೆ ಒಂದೇ ಸಲ ಕೆಲಸ ಆಗಿಬಿಡುತ್ತೆ. ನೋಡಿ, ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ ಕೆಲಸ. ಮತ್ತು ನಾನು ಉಪ್ಸಾರು ಮಾಡ್ತಾಯಿದ್ದೀನಿ, ಅವರೆಕಾಳು ಉಪ್ಸಾರು. ಅದಕ್ಕೆ ಹಸಿಮೆಣಸಿನ್ಕಾಯಿ, ಅವರೆಕಾಳು, ಬೆಳ್ಳುಳ್ಳಿ ಬೆಂದಿದೆ. ಇದನ್ನು ಒಂದು ರುಬ್ಕೊಂಡು ಹಾಗೆ ಅದನ್ನು ಒಂದು ಪಲ್ಯ ಮಾಡ್ಕೊಂಬಿಟ್ರೆ ಎಲ್ಲವನ್ನೂ ಬೇಗ ಆಗುತ್ತೆ. ಇದಕ್ಕೆ ಸ್ವಲ್ಪ ಅವರೆಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹುಣಸೆಹಣ್ಣು ಒಂದು ಬಿಳೆ ಗಾತ್ರದ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಕೆಲವರು ಕಾಯಿ ತುರಿ ಹಾಕೋದಿಲ್ಲ, ನಾನು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬಿಡೋಣ. ಈ ಉಪ್ಸಾರು ಮಾಡೋದು ತುಂಬ ಸುಲಭ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇದನ್ನು ತಿನ್ನಬೇಕನ್ಸುತ್ತೆ ಈ ಚಳಿಗಾಲದಲ್ಲಿ. ಹಾಗಾಗಿ ಒಂದು ಪಲ್ಯ ಜೊತೆಗೆ ಉಪ್ಸಾರಿದ್ರೆ ಸಾಕು, ಬಿಸಿ ಬಿಸಿ ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ. ಈಗ ನೋಡಿ, ಇಷ್ಟು ಹಾಕಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಹಸಿಮೆಣಸು ಹಾಕಿರೋದ್ರಿಂದ ನಾನು ಕಾಳುಮೆಣಸು ಹಾಕ್ತಾಯಿಲ್ಲ. ಹಾಗಾಗಿ ಇದನ್ನು ತರಿತರಿಯಾಗಿ ಪೇಸ್ಟ್ ರೆಡಿ ಮಾಡಿಕೊಂಡು ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವೋ ಆ ಪಾತ್ರೆಗೆ ಹಾಕಿ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಘಮಘಮಿಸುವ ರುಚಿಕರವಾದ ಉಪ್ಸಾರು ರೆಡಿಯಾಗುತ್ತೆ. ಈ ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ ಉಪ್ಸಾರು. ಅವರೆಕಾಳು ಉಪ್ಸಾರಂತೂ ಬಾಯಲ್ಲಿ ನೀರೇ ಬರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗ ಉಪ್ಸಾರು ರೆಡಿ ಆಯಿತು. ನಂತರ ಇವಾಗ ಕಾಳುಗಳನ್ನು ಸಿಂಪಲ್ಲಾಗಿ ಈ ರೀತಿ ನಾನು ಪಲ್ಯ ಮಾಡ್ಕೊಂಡಿದ್ದೆ. ನೋಡಿ, ನೆನೆಸಿರುವ ಕಡಲೆಬೀಜ ಹಾಗೂ ಮೊಳಕೆ ಬಂದಿರುವ ಹೆಸರು ಕಾಳು ಜಾಸ್ತಿ ಬೆಂದಿಲ್ಲ, ಸ್ವಲ್ಪ ಅದ್ರ ಜೊತೆಗೆ ಅವರೆಕಾಳು ಕೂಡ ಸೇರಿಸಿದ್ದೀನಿ. ಇದನ್ನು ಈ ರೀತಿ ಸಿಂಪಲ್ಲಾಗಿ ಉಪ್ಸಾರು ಜೊತೆಗೆ ಪಲ್ಯ ಸರಿ ಹೋಗುತ್ತೆ ಮತ್ತು ಹಾಗೆ ಕೂಡ ತಿನ್ಬೋದು. ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು 3 ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸೌತೆಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಉಪ್ಪನ್ನು ನಾನು ಆವಾಗಲೇ ಹಾಕಿದ್ದೆ. ಎಷ್ಟು ಸಿಂಪಲ್ಲಾಗಿ ತುಂಬ ಸುಲಭವಾಗಿ ಮಧ್ಯಾಹ್ನದ ಊಟಕ್ಕೆ ಅಡುಗೆ ರೆಡಿಯಾಯಿತು. ಸಿಂಪಲ್ ವಿಧಾನದ ಅಡುಗೆ ಅಂತಲೇ ಹೇಳ್ಬೋದು. ಗೆಣಸಿನ ಗೆಡ್ಡೆ ಕೂಡ ತುಂಬ ರುಚಿಯಾಗಿರುತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.